ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಸುವಾರ್ತಿಕರು, ಬೋಧಕರು ಕುಟುಂಬ ಜೀವನದಲ್ಲಿ ನಂಬಿಗಸ್ತರಾಗಿರಬೇಕು. ಈ ದಿನದ ದೇವರ ವಾಕ್ಯ: ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಅವನು ಮುಪ್ಪಿನಲ್ಲಿಯೂ ಓರೆಯಾಗನು. ಜ್ಞಾನೋಕ್ತಿಗಳು 22ನೆಯ ಅಧ್ಯಾಯ 6ನೆಯ ವಚನ. ಕುಟುಂಬದ ಮಹಾಯಾಜಕನು ತಂದೆಯಾಗಿರುತ್ತಾನೆ. ದೇವರ ಆಸ್ತಿಯಾಗಿರುವ ಅವನ ಹೆಂಡತಿ ಮತ್ತು ಮಕ್ಕಳ ಆತ್ಮಗಳು ಅವನಿಗೆ ಅತ್ಯುನ್ನತ ಮೌಲ್ಯದ್ದಾಗಿರಬೇಕು ಮತ್ತು ಅವನು ಅವರ ಗುಣಸ್ವಭಾವಗಳ ರಚನೆಗೆ ನಿಷ್ಠೆಯಿಂದ ಮಾರ್ಗದರ್ಶನ ನೀಡಬೇಕು. ತನ್ನ ಮಕ್ಕಳು ಶಿಶುವಾಗಿರುವಾಗಿನಿಂದಲೇ ಅವರ ಆರೈಕೆಯು ಅವನಿಗೆ ಮೊದಲ ಆದ್ಯತೆಯಾಗಿರಬೇಕು, ಏಕೆಂದರೆ ಮಕ್ಕಳ ಪ್ರಸ್ತುತ ಮತ್ತು ಶಾಶ್ವತ ಒಳಿತಿಗಾಗಿ ಸರಿಯಾದ ಗುಣಸ್ವಭಾವಗಳನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯವಾಗಿರುತ್ತದೆ. ತಂದೆಯು ತನ್ನ ಮಾತುಗಳು ಮತ್ತು ಕ್ರಿಯೆಗಳನ್ನು ಎಚ್ಚರಿಕೆಯಿಂದ ತೂಗಿ ನೋಡಬೇಕು, ಅವುಗಳ ಪ್ರಭಾವ ಮತ್ತು ಅವು ಉಂಟುಮಾಡುವ ಪರಿಣಾಮವನ್ನು ಪರಿಗಣಿಸಬೇಕು. ಸುವಾರ್ಥ ಸೇವೆಯ ಕೆಲಸದಲ್ಲಿ ತೊಡಗಿರುವವನು ತನ್ನ ಕುಟುಂಬ ಜೀವನದಲ್ಲಿ ನಂಬಿಗಸ್ತನಾಗಿರಬೇಕು. ಪರಲೋಕ ಕುಟುಂಬದ ಸಂಕೇತವನ್ನಾಗಿ ಮನೆಯನ್ನು ಮಾಡುವ ಉದ್ದೇಶಕ್ಕಾಗಿ ದೇವರು ಕೊಟ್ಟಿರುವ ತಲಾಂತುಗಳನ್ನು ತಂದೆಯು ಅಭಿವೃದ್ಧಿಪಡಿಸಿಕೊಳ್ಳುವುದು ಎಷ್ಟು ಅಗತ್ಯವೋ, ಹಾಗೆಯೇ ಸಭೆಗಾಗಿ ಆತ್ಮಗಳನ್ನು ಗೆಲ್ಲುವ ಸೇವೆಯ ಕೆಲಸದಲ್ಲಿ ಅವನು ದೇವರು ಕೊಟ್ಟ ಬಲಗಳನ್ನು ಬಳಸಿಕೊಳ್ಳಬೇಕು. ಮನೆಯಲ್ಲಿ ಯಾಜಕನಾಗಿ ಮತ್ತು ಸಭೆಯಲ್ಲಿ ಕ್ರಿಸ್ತನ ರಾಯಭಾರಿಯಾಗಿ ಕ್ರಿಸ್ತನ ಗುಣಸ್ವಭಾವವನ್ನು ತನ್ನ ಜೀವನದ ಮೂಲಕ ತೋರಿಸಿಕೊಡಬೇಕು. ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದವನಾಗಿ ಆತ್ಮಗಳನ್ನು ಕಾಯುವಲ್ಲಿ ಅವನು ನಂಬಿಗಸ್ತನಾಗಿರಬೇಕು. ಅವನ ಸೇವೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ಮನೋಭಾವ ಮತ್ತು ಸೋಮಾರಿತನದ ಕೆಲಸವನ್ನು ಕಾಣಬಾರದು. ಒಂದು ಸಭೆಯ ಬೋಧಕನ ಸ್ಥಾನವನ್ನು ಸ್ವೀಕರಿಸುವಲ್ಲಿ ಒಳಗೊಂಡಿರುವ ಶುದ್ಧವಾದ ಜವಾಬ್ದಾರಿಯ ಸ್ಪಷ್ಟವಾದ ಪ್ರಜ್ಞೆಯನ್ನು ಹೊಂದಿರದ ಮನುಷ್ಯ ಪಾಪಗಳೊಂದಿಗೆ ದೇವರು ಸೇವೆ ಮಾಡುವುದಿಲ್ಲ. ಮನೆಯಲ್ಲಿ ನಂಬಿಗಸ್ತನಾದ ವಿವೇಚನಾಶೀಲನಾದ ಕುರುಬನಾಗಲು ವಿಫಲನಾಗುವವನು ಸಭೆಯಲ್ಲಿ ದೇವರ ಕುರಿಹಿಂಡಿಗೆ ನಂಬಿಗಸ್ತ ಕುರುಬನಾಗಲು ಖಂಡಿತವಾಗಿಯೂ ವಿಫಲನಾಗುತ್ತಾನೆ. ಪ್ರತಿಯೊಂದು ಕುಟುಂಬವು ಒಂದು ಸಭೆಯಾಗಿದ್ದು ಅದರ ಮೇಲೆ ಹೆತ್ತವರು ಕಾಳಜಿ ವಹಿಸುತ್ತಾರೆ. ತಮ್ಮ ಮಕ್ಕಳ ವಿಮೋಚನೆಗಾಗಿ ಹೆತ್ತವರು ಕೆಲಸ ಮಾಡುವುದು ಅವರ ಮೊದಲ ಆದ್ಯತೆಯಾಗಿರಬೇಕು. ಕ್ರಿಸ್ತನ ಗುಂಪಿನಲ್ಲಿ ತಮ್ಮ ಪೂರ್ಣ ಸ್ಥಾನವನ್ನು ತಂದೆಯು ಮನೆಯ ಯಾಜಕನಾಗಿ, ತಾಯಿಯು ಮನೆಯ ಶಿಕ್ಷಕಿಯಾಗಿ ತೆಗೆದುಕೊಂಡರೆ ಮನೆಯ ಮೇಲೆ ಒಳ್ಳೆಯ ಪ್ರಭಾವಗಳು ನೆಲೆಸಿರುತ್ತದೆ ಮತ್ತು ಈ ಪರಿಶುದ್ಧವಾದ ಪ್ರಭಾವವನ್ನು ಸಭೆಯೂ ಸಹ ಅನುಭವಿಸುತ್ತದೆ ಮತ್ತು ಪ್ರತಿಯೊಬ್ಬ ನಂಬಿಗಸ್ತನೂ ಸಹ ಅದನ್ನು ಗುರುತಿಸುತ್ತಾನೆ. ಮನೆಯಲ್ಲಿ ಭಕ್ತಿ ಮತ್ತು ಪರಿಶುದ್ಧತೆಯು ಅತ್ಯಂತ ಕೊರತೆಯಾಗಿರುವುದರಿಂದ ದೇವರ ಕೆಲಸಕ್ಕೆ ಹೆಚ್ಚು ಅಡ್ಡಿಯಾಗಿದೆ. ಮನೆಯ ಜೀವನದಲ್ಲಿ ಮತ್ತು ತನ್ನ ವ್ಯವಹಾರದ ಸಂಬಂಧಗಳಲ್ಲಿ ಪ್ರಭಾವ ಬೀರದ ಯಾವುದನ್ನೂ ಸಭೆಯೊಳಗೆ ತರಬಾರದು. ರಕ್ಷಣೆಯ ಬಾಧ್ಯಸ್ಥರಾಗುವವರಿಗೆ ಸೇವೆ ಮಾಡುವ ದೇವರ ದೂತರುಗಳು ನಿಮ್ಮ ಕುಟುಂಬವನ್ನು ಪರಲೋಕ ಕುಟುಂಬದ ಮಾದರಿಯನ್ನಾಗಿ ಮಾಡುತ್ತಾರೆ. ಮನೆಯಲ್ಲಿ ಶಾಂತಿಯು ನೆಲೆಸಲಿ ಮತ್ತು ಆಗ ಸಭೆಯಲ್ಲಿ ಶಾಂತಿಯು ನೆಲೆಸುತ್ತದೆ. ಸಭೆಗೆ ತರುವಂತಹ ಇಂತಹ ಅಮೂಲ್ಯವಾದ ಅನುಭವವು ಪರಸ್ಪರರಲ್ಲಿ ಪ್ರೀತಿ, ದಯೆಯನ್ನು ಉಂಟುಮಾಡುವ ಸಾಧನವಾಗಿರುತ್ತದೆ. ಜಗಳಗಳು ನಿಲ್ಲುತ್ತವೆ. ಸಭೆಯ ಸದಸ್ಯರಲ್ಲಿ ನಿಜವಾದ ಕ್ರೈಸ್ತೀಯ ಸೌಜನ್ಯವು ಕಂಡುಬರುತ್ತದೆ. ಅವರು ಯೇಸುವಿನೊಂದಿಗೆ ಇದ್ದಾರೆ ಮತ್ತು ಆತನ ಬಗ್ಗೆ ಕಲಿತಿದ್ದಾರೆ ಎಂದು ಲೋಕವು ಅವರನ್ನು ನೋಡಿ ಅವರ ಬಗ್ಗೆ ತಿಳಿದುಕೊಳ್ಳುತ್ತದೆ. ಎಲ್ಲ ಸದಸ್ಯರು ಕ್ರೈಸ್ತೀಯ ಜೀವನವನ್ನು ನಡೆಸಿದರೆ ಸಭೆಯು ಲೋಕದ ಮೇಲೆ ಎಂತಹ ಪ್ರಭಾವವನ್ನು ಬೀರುತ್ತದೆ ಅಲ್ಲವೇ? ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ.
ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.